ಖಾತೆ ಆರಂಭಗೊಂಡಿದ್ದ ಶಿವಮೊಗ್ಗ ತಂಡದ ಪರವಾಗಿ 1-0 ಪಂದ್ಯಾಕೂಟ. ಒನ್ ಲಾವ್ ಬೋನಸ್ ಅಂಕದ ಹುಡುಕಾಟ ಬಂತು. ಅದರಲ್ಲಿ ಶಿವಮೊಗ್ಗ ಜಿಲ್ಲಾ ಪರವಾಗಿ ಜಸ್ಟಿನ್ ಭಟ್ಟು ನೀಡಕಾಯದ ಆಟಗಾರ್ತಿಯನ್ನು ಪರಿಚಯಿಸಿಕೊಳ್ತಾ ವೇಗದ ದಾಳಿಯೊಂದಿಗೆ ಅಂಕವನ್ನು ಹುಡುಕುವಂತ ಪ್ರಯತ್ನ ಶಿವಮೊಗ್ಗ ಜಿಲ್ಲಾ ತಂಡದ ಆಟಗಾರ್ತಿಯರ ಪರವಾಗಿ. ಮಡಿ ಇಲ್ಲಿ ಅಂಕವನ್ನ ಪಡಿ ಇಲ್ಲದಿದ್ದಾರೆ ಅಂಕದ ನಡೆಯಲ್ಲಿ ಅದ್ಭುತವಾದ ಪಂದ್ಯ, ಪುರುಷರ ವಿಭಾಗದ ಪಂದ್ಯ. ಚಿಕ್ಕಮಗಳೂರು ವರ್ಸಸ್ ಅನ್ನಪೂರ್ಣೇಶ್ವರಿ ಎರಡು ತಂಡಗಳಿಗಿದು ಪ್ರಥಮ ಕರೆ. ಮುಂದಿನ ಪಂದ್ಯ ಚಿಕ್ಕಮಗಳೂರು ವಿರುದ್ಧ ಅನ್ನಪೂರ್ಣೇಶ್ವರಿ. ಶೂನ್ಯದಲ್ಲಿ ಹೊಂದಾಣಿಕೆ ಹಿಡಿತವನ್ನು ಕಾಣಬಹುದಾಗಿದೆ. ಶಿವಮೊಗ್ಗ ಮಹಿಳಾ ತಂಡದ ಆಟಗಾರ್ತಿಯರ ಪರವಾಗಿ ಸುಬಡಕಲಾಗಿದೆ. ಮೂವರ ನಡುವೆ ರನ್ನಿಂಗ್ ಹಿಡಿತ ಪ್ರಯತ್ನವಾಗಿತ್ತು. ಮೇಲ್ ಕೂತಿರೋರು ಯಾರು ಇಬ್ರು ಬರ್ರಿ 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 ಇಬ್ರು ಬರ್ರಿ. ಖಾತೆ ಆರಂಭಗೊಳ್ಳಬೇಕಾಗಿದೆ. ಹಾವೇರಿ ಮಹಿಳಾ ತಂಡದ ಪರವಾಗಿ 5-0 ಪಂದ್ಯ ಸಾಗಿ ಬರ್ತಾ ಇದೆ. ಫೈನಲ್ ಫಸ್ಟ್ ಪ್ರಯತ್ನವಾಗಿತ್ತು. ವೇಗದ ದಾಳಿಯನ್ನು ನಡೆಸಿಕೊಳ್ಳುವ ಪ್ರಯತ್ನ ಆಟಗಾರ್ತಿಯನ್ನ ಒಂದು ಕಡೆ ದಬ್ಬಿ ಲೋನ ಅಂಕದ ಲಾಭದೊಂದಿಗೆ 9-0 9 ಲಾಭ. ಪ್ರತಿರೋಧವನ್ನು ನೀಡಬಹುದಾಗಿದೆ. ಬೋನಸ್ ಅಂಕದೊಂದಿಗೆ ಖಾತೆ ಆರಂಭಗೊಂಡಿದ್ದ ಹಾವೇರಿ ಮಹಿಳಾ ತಂಡದ ಪರವಾಗಿ 9-1 8 ಅಂಕಗಳ ಮುನ್ನಡೆಯನ್ನು ಕಾಣಿಸಿಕೊಳ್ಳುತ್ತಿದ್ದ ಹಾವೇರಿ ಮಹಿಳಾ ತಂಡದ ಪರವಾಗಿ ಸಿದ್ಧಾರ್ಥ ಜೋಶ ಹಾವೇರಿ ಸೌಂಡ್ ಮಾಡ್ರು. ಬರ್ತಾ ಇದೆ ಹಾವೇರಿಗೆ ಈಗ ಜೋಶ್ ಬರ್ತಾ ಇದೆ. ಅದು ಕಡಕ್ ರೊಟ್ಟಿ ಕೆಂಪು ಚಟ್ನಿ ಮಹಿಮ ಏನಂತೀರಾ ಇದಪ್ಪ. 9-3 6 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ಶಿವಮೊಗ್ಗ. ಐವರ ಡಿಫೆಂಡರ್ ಅಂಕ ತರಬೇಕಾಗಿದೆ ಹಾವೇರಿ ತಂಡದ ಪರವಾಗಿ. 6 ಅಂಕಗಳ ಮುನ್ನಡ ಏನಂತೀರಾ ಸ್ಥಳದಲ್ಲಿ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ ಹುಡುಕಾಟದಲ್ಲಿ ಅದ್ಭುತವಾದ ಟಕ್ಕರ್ ಬಂತು. ಬೆನ್ನೆಟ್ಟಿ ಬರ್ತಾ ಇದೆ ಹಾವೇರಿ 9-4 ಅಂತರ 5ಕ್ಕೆ ಇಳಿದಿದೆ. ಅದ್ಭುತವಾದ
ಟೈಮ್ ಆಂಕಲ್ ಹೋಲ್ಡ್ ಬಂತು. ಅದರಲ್ಲಿ ಜರ್ಸಿ ನಂಬರ್ 5 ಗಗನ ರನ್ನಿಂಗ್ ಆಡಿಂದ ಮುಖ್ಯವಾಗಿ ಕಾರ್ನರ್ ವಿಭಾಗದ ಮೇಲೆ ಅಟ್ಯಾಕ್ ಮಾಡೋ ಮುಖ್ಯನ 11-4ರಲ್ಲಿ ಮುನ್ನಡೆಯನ್ನು ಕಾದಿರಿಸಿಕೊಂಡಿದೆ ಶಿವಮೊಗ್ಗ. ಬೋನಸ್ ಆನ್ ಆಗಿದೆ. ಪ್ರಮುಖ ಆಟಗಾರತಿಯರ ಹೊರಗಡೆ ವೇಳೆಯಲ್ಲಿ ಅಂಕ ತರಬೇಕಾಗಿದೆ ಹಾವೇರಿ ಪರವಾಗಿ. ಸಿದ್ಧಗಂಗಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಸಿದ್ಧಗಂಗಾ ಕಪ್ 2026 ಪ್ರಥಮ ಬಹುಮಾನ 1 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ.